ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತುರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಭೌಗೋಳಿಕವಾಗಿ ನಾವು ನೋಡೋದಾದರೆ ಜಗತ್ತಿನಾದ್ಯಂತ ಹಲವಾರು ದೇಶಗಳಲ್ಲಿ ಹೆಣ್ಣು ಮಕ್ಕಳ ದೈಹಿಕ ಶುದ್ಧತೆ ಎನ್ನುವ ಒಂದು ನಿಟ್ಟಿನಲ್ಲಿ ಕೆಲವೊಂದು ಅಮಾನವೀಯ ಆಚರಣೆಗಳನ್ನು ನಡೆಸ್ತಾ ಬಂದಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಆಫ್ರಿಕಾ ಖಂಡ ಅಂತ ನಾವು ನೋಡಿದಾಗ ಅಲ್ಲಿ ಸೊಮಾಲಿಯಾ, ಸೂಡಾನ್ ಆಗ್ಬೋದು, ಈಜಿಪ್ಟ್ ಆಗ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ಈ ಥರದ ಒಂದು ಆಚರಣೆಗಳನ್ನು ನಾವು ನೋಡ್ತೀವಿ. ಇದರ ಜೊತೆಯಲ್ಲಿ ಇರಾನ್ ಆಗ್ಬೋದು, ಇರಾಕ್ ಆಗ್ಬೋದು, ಅಫ್ಘಾನಿಸ್ತಾನ್, ಈ ಥರದ ಕೆಲವು ಭಾಗಗಳು, ಇಂಡೋನೇಷ್ಯಾ ಮತ್ತು ಪಾಕಿಸ್ತಾನ್, ಈ ಥರ ಡೆವಲಪಿಂಗ್ ಕಂಟ್ರಿಗಳು, ಯಾವುದು ಹಿಂದುಳಿದ ಒಂದು ದೇಶಗಳು ಏನಿದೆ, ಅಲ್ಲಿ ಹೆಣ್ಣು ಮಕ್ಕಳ ದೈಹಿಕ ಶುದ್ಧತೆ ಎನ್ನುವ ಒಂದು ಪ್ರಕ್ರಿಯೆಯ ಮುಖಾಂತರ ಕೆಲವು ಅಮಾನವೀಯ ಆಚರಣೆಗಳನ್ನು ಅವರು ನಡೆಸ್ತಾ ಬಂದಿದ್ದಾರೆ. ಹಿಂದಿನ ವಿಡಿಯೋದಲ್ಲಿ ನಾನು ಇಂತಹ ಒಂದು ಆಚರಣೆಗಳ ಬಗ್ಗೆ ಸವಿವರವಾದ ಒಂದು ವಿವರಣೆಯನ್ನು ನೀಡಿದ್ದೇನೆ. ಅದು ಹೆಣ್ಣು ಮಕ್ಕಳ ಹೊರ ಜನನೇಂದ್ರಿಯಗಳನ್ನು ವಿರೂಪಗೊಳಿಸುವುದು, ಅದನ್ನು ಕತ್ತರಿಸುವುದು ಅಂತ ಹೇಳಿದ್ದೀನಿ. ಇದು ಸಹ ಒಂದು ಅವರನ್ನು ಶುದ್ಧರನ್ನಾಗಿ ಮಾಡುವುದು, ಅವರ ಪಾವಿತ್ರ್ಯತೆಯನ್ನು ಕಾಪಾಡುವಂತಹದ್ದು ನಿಟ್ಟಿನಲ್ಲಿ ಏನು ಮಾಡ್ತಾರೆ ಅಂದರೆ ಅವರಿಗೆ ಲೈಂಗಿಕ ಬಯಕೆಯೇ ಉಂಟಾಗದಿದ್ದ ಹಾಗೆ ಅವರನ್ನು ಶುದ್ಧಿಗೊಳಿಸುವ ಪ್ರಕ್ರಿಯೆ ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳು ಯಾವುದೇ ಒಂದು ಅನೈತಿಕ ಸಂಬಂಧಗಳಿಗೆ ಒಳಗಾಗಬಾರದು, ಮದುವೆಗೆ ಮೊದಲು ಯಾವುದೇ ರೀತಿಯ ಸಂಬಂಧಗಳನ್ನು ಇಟ್ಟುಕೊಳ್ಳಬಾರದು, ಅವರು ಶುದ್ಧರಾಗಿರಬೇಕು, ಪವಿತ್ರವಾಗಿರಬೇಕು ಎನ್ನುವ ನಿಟ್ಟಿನಲ್ಲಿ ಅವರ ಮೇಲೆ ನಿಯಂತ್ರಣಕ್ಕೋಸ್ಕರ ಆ ಒಂದು ಸಮಾಜಗಳು ಸೃಷ್ಟಿಸಿರುವ ಈ ಒಂದು ಆಚರಣೆಗಳು ಅಂತ ಹೇಳ್ಬೋದು. ಅದರ ಹೊರತಾಗಿ ಇನ್ನೂ ಕೆಲವೊಂದು ಆಚರಣೆಗಳು ದೈಹಿಕ ಶುದ್ಧತೆ ಎನ್ನುವ ಹೆಸರಿನಲ್ಲಿ ಅತ್ಯಂತ ಅಮಾನವೀಯವಾಗಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವನ್ನು ನಡೆಸ್ತಾ ಇರೋದು ಇಂದು ಸಹ ಪ್ರಸ್ತುತ ಪರಿಸ್ಥಿತಿಯಲ್ಲೂ ಸಹ ನಮಗೆ ಲಭ್ಯವಿದೆ. ಅಂತಹ ಕೆಲವೊಂದು ಆಚರಣೆಗಳನ್ನ ನಾವು ನೋಡೋದಾದರೆ ಆಫ್ರಿಕಾ ಖಂಡದಲ್ಲಿ, ಈಗ ನಾನು ಯಾವ್ಯಾವ ದೇಶ ತಿಳಿಸಿದೆ ಆ ಎಲ್ಲ ದೇಶದಲ್ಲೂ ಕೆಲವು ಭಾಗಗಳಲ್ಲಿ ಏನು ಮಾಡ್ತಾರೆ ಅಂದರೆ ಹದಿಹರೆಯದ ಹೆಣ್ಣು ಮಕ್ಕಳ ಅವರ ಸ್ತನಗಳಿಗೆ ಬಿಸಿಯಾದ ಕಲ್ಲನ್ನು ಕಾಯಿಸಿ ಪಟ್ಟಿ ಹಾಕುವಂತಹದ್ದು, ಅದರ ಜೊತೆಗೆ ಮರಗಳನ್ನು ಬಹಳ ಗಟ್ಟಿಯಾಗಿ ಪಟ್ಟಿ ಹಾಕುವಂಥದ್ದು, ಈ ಒಂದು ಪ್ರಕ್ರಿಯೆಯನ್ನು ಸಹ ಮಾಡ್ತಾರೆ. ಇದೊಂದು ಅತ್ಯಂತ ಅಮಾನವೀಯವಾದ ಪ್ರಕ್ರಿಯೆ ಅಂತ ಅನ್ಬೋದು. ಬಿಗಿಯಾಗಿ ಪಟ್ಟಿ ಹಾಕೋದ್ರಿಂದ ಏನಾಗುತ್ತೆ, ಸ್ತನಗಳ ಬೆಳವಣಿಗೆ ಆಗೋದಿಲ್ಲ, ಸ್ತನಗಳ ಬೆಳವಣಿಗೆ ಆಗಬಾರದು ಎನ್ನುವ ಕಾರಣಕ್ಕೆ ಈ ಒಂದು ಪ್ರಕ್ರಿಯೆ, ಬಿಸಿಯಾದ ಒಂದು ಚಮಚವನ್ನು ಅದನ್ನು ಕಾಯಿಸಿ ಅಲ್ಲಿ ಇಡುವಂಥದ್ದು, ಅದರ ಜೊತೆಗೆ ಬಿಸಿಯಾದ ಒಂದು ಪಟ್ಟಿಯನ್ನು ಕಟ್ಟುವಂಥದ್ದು, ಕಲ್ಲನ್ನು ಸಹ ಬಿಸಿ ಮಾಡಿ ಕಟ್ಟುವಂಥದ್ದು, ಅದರ ಜೊತೆಗೆ ಕಬ್ಬಿಣದ ಒಂದು ಏನು ವಸ್ತುಗಳಿರುತ್ತೆ ಅದನ್ನು ಬಿಗಿಯಾಗಿ ಕಟ್ಟುವಂಥದ್ದು, ಈ ಒಂದು ಪ್ರಕ್ರಿಯೆಯನ್ನು ಮಾಡಿ ಹೆಣ್ಣು ಮಕ್ಕಳಿಗೆ ಸ್ತನಗಳು ಬೆಳವಣಿಗೆಯಾಗದಿದ್ದ ಹಾಗೆ ಮಾಡುವಂತಹ ಕೆಲವೊಂದು ಆಚರಣೆಗಳು ಕೆಲವೊಂದು ಜನಾಂಗಗಳಲ್ಲಿದೆ. ನಾನು ತಿಳಿಸಿದಂತಹ ದೇಶಗಳಲ್ಲಿ ಇಂತೂ ಸಹ ಈ ಆಚರಣೆಗಳು ಚಾಲ್ತಿಯಲ್ಲಿದೆ. ಹಾಗಾದರೆ ಯಾವ ಕಾರಣದಿಂದ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಹೆಣ್ಣು ಮಕ್ಕಳನ್ನು ಲೈಂಗಿಕ ಶೋಷಣೆಯಿಂದ ರಕ್ಷಣೆ ಮಾಡೋದಕ್ಕೆ, ಅಂದರೆ ಅವರು ದೊಡ್ಡವರಾಗ್ತಾ ಇದ್ದಾರೆ, ಅವರು ತುಂಬ ಆಕರ್ಷಣೀಯವಾಗಿ ಕಾಣಬಾರದು ಎನ್ನುವ ಒಂದು ದೃಷ್ಟಿಯಿಂದ ಈ ಥರದ ಪ್ರಕ್ರಿಯೆಯನ್ನು ಮಾಡಿ ಅವರನ್ನು ನಾವು ಶುದ್ಧಿಗೊಳಿಸ್ತಾ ಇದ್ದೀವಿ, ಅವರನ್ನು ಶುದ್ಧ ಮಾಡ್ತಾ ಇದ್ದೀವಿ ಎನ್ನುವ ಒಂದು ಹೆಸರಿನಲ್ಲಿ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಸ್ತನಗಳ ಬೆಳವಣಿಗೆ ಆಗಬಾರ್ದು, ಬೇಗ ಆಗಬಾರ್ದು, ಅದರಿಂದ ಏನಾಗುತ್ತೆ, ಲೈಂಗಿಕ ಶೋಷಣೆ ಉಂಟಾಗುತ್ತೆ. ಆ ನಂತರ ಬಾಲ್ಯ ವಿವಾಹವನ್ನು ತಡೆಗಟ್ಟುವುದಕ್ಕೆ, ಅಂದರೆ ಬಹಳ ಬೇಗ ಹೆಣ್ಣು ಮಕ್ಕಳು ದೊಡ್ಡವರಾಗಿದ್ದಾರೆ ಎನ್ನುವುದು ಎಲ್ಲರಿಗೂ ಗೊತ್ತಾಗಬಾರದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರಕ್ರಿಯೆಗಳನ್ನು ಮನೆಯ ತಾಯಿ ಆಗಿರ್ಬೋದು ಅಥವಾ ಅಜ್ಜಿ ಆಗಿರ್ಬೋದು, ಮನೆಯಲ್ಲಿರುವ ಹಿರಿಯ ಮಹಿಳೆಯರು ಸಣ್ಣ ಸಣ್ಣ ಮಕ್ಕಳಿಗೆ, ಹದಿಹರೆಯದಕ್ಕೆ ಬರುವಂಥ ಅದು 3, 10, 12 ವರ್ಷದ ಮಕ್ಕಳಿಗೆ ಈ ಒಂದು ಪ್ರಕ್ರಿಯೆಗೆ ಒಳಪಡಿಸುವುದನ್ನು ನಾವು ನೋಡ್ತೀವಿ. ಜೊತೆಯಲ್ಲಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಮುಂದುವರಿಯಲಿ. ಕಾರಣ ಏನಂದರೆ, ಅವರು ದೊಡ್ಡವರಾದರು ಅಂದರೆ ಈ ಪ್ರದೇಶಗಳಲ್ಲಿ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾ ಇದ್ದಾರೆ. ಹಾಗಾಗಿ ಅವರ ವಿದ್ಯಾಭ್ಯಾಸ ಮುಂದುವರಿಯಲಿ ಎನ್ನುವ ಒಂದು ದೃಷ್ಟಿಯಿಂದನೂ ಸಹ ಮನೆಯ ಹಿರಿಯ ಮಹಿಳೆಯರು ಈ ಕೆಲಸಗಳನ್ನು ಮಾಡ್ತಾರೆ. ಇದನ್ನು ದೇಹದ ಶುದ್ಧಕ್ರಿಯೆ ಅನ್ನುವ ಒಂದು ನಿಟ್ಟಿನಲ್ಲಿ ಹೆಸರಿನಿಂದ ಈ ಥರ ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ ಅನ್ನೋದಾದರೆ, ಮೊದಲನೇದಾಗಿ ಸುಟ್ಟ ಗಾಯಗಳಾಗುತ್ತೆ, ಅತಿಯಾದ ಪೇಯ್ನ್ ಉಂಟಾಗುತ್ತೆ. ಆ ಗಾಯಗಳು ಇರುವ ಜಾಗದಲ್ಲಿ ಏನಾಗುತ್ತೆ ಅಂದರೆ ಫೈಬ್ರೋಸಿಸ್, ಕೊಲಾಜನು ಗಟ್ಟಿಯಾಗುತ್ತೆ, ಅಲ್ಲಿ ಫೈಬ್ರೋಸಿಸ್ ಆಗುತ್ತೆ. ಜೊತೆಯಲ್ಲಿ ಏನಾಗುತ್ತೆ, ಈ ಒಂದು ಮುಂದಿನ ಹಂತದಲ್ಲಿ ಅವರು ಮದುವೆಯಾಗಿ ತಾಯಂದಿರಾದಾಗ ಮಗುವಿಗೆ ಒಂದು ಸ್ತನಪಾನ ಮಾಡೋದು ಸಹ ಸಾಧ್ಯವಿಲ್ಲದಂತಹ ಸ್ಥಿತಿಗೆ ಅವರು ಒಳಪಟ್ಟಿರ್ತಾರೆ. ಸ್ತನದ ಆಕಾರ ಬದಲಾವಣೆಯಾಗಿರುತ್ತೆ. ಅದರ ಜೊತೆಗೆ ಸ್ಕಾರ್, ಏನು ಒಂದು ಗಾಯದ ಗುರುತು, ಸುಟ್ಟ ಗಾಯ ತುಂಬ ದೊಡ್ಡದಾಗಿರೋದ್ರಿಂದ ಇದರಿಂದ ಅವರಿಗೆ ಸೋಂಕುಗಳುಂಟಾಗ್ಬೋದು,
ಅತಿಯಾದ ವೇದನೆ, ನೋವಿರಬಹುದು, ಸೋಂಕುಗಳಾಗಬಹುದು, ಇನ್ಫ್ಲಮೇಷನ್, ದೇಹದಲ್ಲಿ ಅತಿಯಾದ ಇನ್ಫ್ಲಮೇಷನ್ ಉಂಟಾಗ್ಬೋದು. ಇದರ ಜೊತೆಗೆ ಕ್ರಾನಿಕ್ ಒಂದು ಪೇಯ್ನ್ ಸಿಂಡ್ರೋಮ್ ಅಂತ ಏನಂತೀವಿ ಅಂಥ ಸಿಂಡ್ರೋಮ್ಗಳಿಗೂ ಒಳಗಾಗ್ಬೋದು. ಜೊತೆಯಲ್ಲಿ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಆಗ್ಬೋದು, ಆ್ಯಂಗ್ಸೈಟಿ ಆಗ್ಬೋದು, ಡಿಪ್ರೆಷನ್ ಆಗ್ಬೋದು. ಈ ಥರ ಮಾನಸಿಕ ತೊಂದರೆಗಳಿಗೂ ಈ ಹೆಣ್ಣು ಮಕ್ಕಳು ತುತ್ತಾಗುವ ಎಲ್ಲ ಸಾಧ್ಯತೆಗಳನ್ನು ನಾವು ನೋಡ್ತೀವಿ. ಹಾಗಾದರೆ ಇದೊಂದು ಮೂಢನಂಬಿಕೆ ಅಂತಲೇ ಹೇಳ್ಬೋದು. ದೇಹದ ಶುದ್ಧಿ ಎನ್ನುವ ರೀತಿಯಲ್ಲಿ ಈ ಮೂಢನಂಬಿಕೆಗಳನ್ನು ಜನ ಆಚರಣೆಯಲ್ಲಿ ಇಟ್ಕೊಂಡಿದ್ದಾರೆ. ಕಾರಣ, ದೇಹದ ದೈಹಿಕ ಬೆಳವಣಿಗೆ ಆಗಬೇಕು ಅಂದರೆ ಕಿಸ್ಪೆಪ್ಟಿನ್ ಎನ್ನುವ ಒಂದು ಪ್ರೋಟೀನ್ ಬಹಳ ಮುಖ್ಯವಾದದ್ದು. ಈ ಕಿಸ್ಪೆಪ್ಟಿನ್ ಏನು ಮಾಡುತ್ತೆ ಅಂದರೆ GnRH ಅಂತ ಒಂದು ನಮ್ಮ ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಅಂತ ಇದೆ ಮೆದುಳಿನಲ್ಲಿ, ಹೈಪೋಥಾಲಮಸಲ್ಲಿ. ಅದನ್ನು ಆ್ಯಕ್ಟಿವೇಟ್ ಮಾಡುತ್ತೆ, ಆ ನ್ಯೂರಾನ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಈ GnRH ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಏನಿದೆ ಅದು ಪಿಟ್ಯೂಟರಿಯ ಮೇಲೆ ಆ್ಯಕ್ಟ್ ಮಾಡಿ ಅಲ್ಲಿ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ. ಈ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಮತ್ತು ಲ್ಯೂಟಿನೈಸಿಂಗ್ ಹಾರ್ಮೋನ್ ಓವರಿಗಳ ಮೇಲೆ ಆ್ಯಕ್ಟ್ ಮಾಡಿ ಅಲ್ಲಿಂದ ಎಸ್ಟ್ರೋಜನ್ ಎನ್ನುವ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಎಸ್ಟ್ರೋಜನ್ ಎನ್ನುವ ಹಾರ್ಮೋನು ಬಿಡುಗಡೆಯಾದ ನಂತರ ಅದು ನಮ್ಮ ದೇಹದಲ್ಲಿ ನಾನಾ ರೀತಿಯ ಬದಲಾವಣೆಗಳನ್ನು, ಹದಿಹರೆಯದಲ್ಲಿ ಹೆಣ್ಣು ಮಕ್ಕಳಲ್ಲಿ ಏನು ಬದಲಾವಣೆಗಳುಂಟಾಗುತ್ತೆ ಅದಕ್ಕೆ ಪ್ರಮುಖವಾದ ಕಾರಣ ಎಸ್ಟ್ರೋಜನ್ ಹಾರ್ಮೋನ್. ಪುನಃ ಎಸ್ಟ್ರೋಜನ್ ಹಾರ್ಮೋನ್ ಏನು ಮಾಡುತ್ತೆ, ಅದು ಮೆದುಳಿನಲ್ಲಿ ಆ ರಿಸೆಪ್ಟಾರ್ಗಳ ಮೇಲೆ ಬೈಂಡ್ ಆಗಿ ಬೇರೆ ಬೇರೆ ಜೀನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡೋದ್ರಿಂದ ಹೆಣ್ಣು ಮಕ್ಕಳಲ್ಲಿ ದೈಹಿಕವಾಗಿ ಬದಲಾವಣೆಗಳನ್ನು ನಾವು ನೋಡ್ತಾ ಬರ್ತೀವಿ. ಗಂಡು ಹುಡುಗರಲ್ಲಿ ಸಾಮಾನ್ಯವಾಗಿ ಟೆಸ್ಟೋಸ್ಟಿರಾನ್ ಹಾರ್ಮೋನಿಂದ ಹದಿಹರೆಯದಲ್ಲಿ ಅವರ ದೈಹಿಕ ಬದಲಾವಣೆಗಳು ಉಂಟಾಗುತ್ತೆ. ಹಾಗಾಗಿ ಈ ಯಾವ ಪ್ರಕ್ರಿಯೆ ಮಾಡಿದರೂ ಸಹ ದೈಹಿಕ ಬೆಳವಣಿಗೆಯನ್ನು ತಡೆಗಟ್ಟೋಕ್ಕೆ ಆಗೋದಿಲ್ಲ. ದೈಹಿಕ ಬೆಳವಣಿಗೆಗೆ ಪೂರಕವಾಗಿರುವಂತಹದ್ದು ಹಾರ್ಮೋನುಗಳು. ಕಿಸ್ಪೆಪ್ಟಿನ್ ಆಗ್ಬೋದು, ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಆಗ್ಬೋದು, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್, ನಂತರದ ಹಂತದಲ್ಲಿ ಎಸ್ಟ್ರೋಜನ್ ಹಾರ್ಮೋನ್. ಟೆಸ್ಟೋಸ್ಟಿರಾನು ಸಹ ಎಸ್ಟ್ರಡಿಯಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಸಹ ಆ್ಯರೋಬೇಟೇಸ್ ಮುಖಾಂತರ ಎಸ್ಟ್ರಡಿಯಾಲ್ ಆಗಿ ಅದು ಸಹ ಹೆಣ್ತನದ ಬೆಳವಣಿಗೆಗೆ ಪೂರಕ ಆಗಿರೋದ್ರಿಂದ ಈ ಪ್ರಕ್ರಿಯೆಗಳು ಒಂದು ಹದಿಹರೆಯದಲ್ಲಿ ಹೆಣ್ಣು ಮಕ್ಕಳ ದೈಹಿಕವಾಗಿ ಬದಲಾವಣೆಗೆ ಮೂಲ ಕಾರಣ. ಆದರೆ ಇದರ ಅರಿವಿಲ್ಲದಂತೆ ಶುದ್ಧತೆ ಎನ್ನುವ ಒಂದು ಹೆಸರಿನಲ್ಲಿ ನಾನಾ ರೀತಿಯ ಈ ರೀತಿಯ ಅಮಾನವೀಯ ಆಚರಣೆಗಳು ಇನ್ನೂ ಸಹ ಜಗತ್ತಿನಾದ್ಯಂತ ಅದು ಚಾಲ್ತಿಯಲ್ಲಿದೆ ಅಂತ ಅನ್ಬೋದು. ಇದರ ಹೊರತಾಗಿ ಹೈಮೆನ್ ಎನ್ನುವ ಒಂದು ಹೆಣ್ಣು ಮಕ್ಕಳ ಆ ಒಂದು ಪೊರೆಯನ್ನು ಪರೀಕ್ಷೆ ಮಾಡುವುದರ ಮುಖಾಂತರ ಕನ್ಯತ್ವದ ಪರೀಕ್ಷೆ ಅಂತ ಇತ್ತೀಚಿನ ದಿನದಲ್ಲಿ ಕನ್ಯತ್ವದ ಪರೀಕ್ಷೆಯನ್ನು ಅದನ್ನು ನಿರ್ಬಂಧಿಸಲಾಗಿದೆ. ಆದರೆ ಹಿಂದೆಲ್ಲ ಕನ್ಯತ್ವದ ಪರೀಕ್ಷೆಯನ್ನು ಸಹ ಮಾಡ್ತಾಯಿದ್ರು, ವರ್ಜಿನ್ ಟೆಸ್ಟ್ ಅಂತ ಕರಿತೀವಿ. ಆದರೆ ಅದು ಸಹ ಒಂದು ವೈಜ್ಞಾನಿಕವಾದ ಪರೀಕ್ಷೆ ಅಲ್ಲ, ಸೂಕ್ತವಾದ ಪರೀಕ್ಷೆ ಅಲ್ಲ. ಕಾರಣ, ಹೆಣ್ಣು ಮಕ್ಕಳಲ್ಲಿ ಇದು ಬೇರೆ ಬೇರೆ ಆಕಾರದಲ್ಲಿರುತ್ತೆ. ಕ್ರಿಸೆಂಟ್ರಿಕ್ ಆಗಿರ್ಬೋದು, ಫುಲ್ಲ ಇರ್ಬೋದು, ಅರ್ಧ ಚಂದ್ರಾಕೃತಿಯಲ್ಲಿರ್ಬೋದು. ಹಾಗಾಗಿ ಹೈಮನ್ ಪರೀಕ್ಷೆ ಮಾಡೋದ್ರಿಂದ ಆಕೆ ಕನ್ಯೆ ಅಂತ ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಆ ಹೈಮನ್ ಪದರ ಏನು ಒಡೆದೋಗಿದೆ, ಅವರಿಗೆ ಕನ್ಯತ್ವ ಹಾಳಾಗಿದೆ ಅಂತಲೂ ಸಹ ಹೇಳೋಕ್ಕಾಗಲ್ಲ. ಹಾಗಾಗಿ ಇದೂ ಸಹ ಒಂದು ಅಮಾನವೀಯವಾದ ಪರೀಕ್ಷೆ. ಇದೂ ಸಹ ಕೆಲವೊಂದು ಜನಾಂಗದಲ್ಲಿ ಇಂದೂ ಸಹ ರೂಢಿಯಲ್ಲಿದೆ. ಕನ್ಯತ್ವದ ಪರೀಕ್ಷೆ ಸಹ ರೂಢಿಯಲ್ಲಿ ಕೆಲವೊಂದು ಜಗತ್ತಿನ ಕೆಲವು ಭಾಗದಲ್ಲಿ ಇಂದೂ ಸಹ ಮದುವೆಯಾಗುವುದಕ್ಕೆ ಮೊದಲು ಇದನ್ನು ಒಂದು ಪರೀಕ್ಷೆ ಮಾಡಿದ್ದ ನಂತರವೇ ಅವರು ಹೆಣ್ಣನ್ನು ತರುವಂತಹದ್ದು, ಆ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನು ಒಪ್ಪಿಕೊಳ್ಳುವಂತಹದ್ದು ಕೆಲವೊಂದು ಪ್ರದೇಶಗಳಲ್ಲಿ ಇಂದೂ ಸಹ ಚಾಲ್ತಿಯಲ್ಲಿದೆ. ಇದರ ಹೊರತಾಗಿ ಚೈನಾದಲ್ಲೂ ಸಹ ಈ ಒಂದು ಶುದ್ಧತೆಯ ಪರೀಕ್ಷೆ ಎನ್ನುವುದರ ಒಂದು ಹೆಸರಿನಲ್ಲಿ ಹೆಣ್ಣು ಮಕ್ಕಳ ಕಾಲುಗಳನ್ನು ಊನ ಮಾಡ್ತಾಯಿದ್ರು. ಕಮಲದ ತಾವರೆಯ ಕಾಲುಗಳು ಬೇಕು ಎಂದು ಹೇಳಿ ಹೆಣ್ಣು ಮಕ್ಕಳಿಗೆ ಅವರು ಸಣ್ಣವರಿದ್ದಾಗಲೇ ಆ ಕಾಲಿಗೆ ಬಲವಾದ ಒಂದು ಪಟ್ಟಿಯನ್ನು ಕಟ್ಟೋದ್ರಿಂದ ಪಾದಗಳಿಗೆ ಆ ಪಾದಗಳು ಸರಿಯಾದ ಬೆಳವಣಿಗೆ ಆಗದೆ ಬೋನ್ ಅಥವಾ ಏನು ಮೂಳೆಗಳಿದೆ, ಸ್ನಾಯುಗಳಿದೆ, ಅದು ಡಿಫಾರ್ಮ್ ಆಗಿ ಮುಂದಿನ ದಿನದಲ್ಲಿ ಆ ಹೆಣ್ಣು ಮಕ್ಕಳಿಗೆ ಸರಿಯಾಗಿ ನಡೆಯಲು ಸಹ ಆಗದೇ ಇದ್ದಂತಹ ಹಲವಾರು ಕೃತ್ಯಗಳು ಹಿಂದೆ ನಡೀತಾ ಇತ್ತು, ಅದು ಶುದ್ಧತೆಯ ಹೆಸರಿನಲ್ಲಿ. ಆದರೆ ಅಂತಹ ಕೃತ್ಯಗಳು ಅಂಥದ್ದು ಬಹಳ ಹಿಂದೆಯೇ ಚೈನಾದಲ್ಲಿ ಅದನ್ನು ನಿಷೇಧ ಮಾಡಲಾಯಿತು. ಹಾಗಾಗಿ ಜಗತ್ತಿನಾದ್ಯಂತ ನಾವು ಬೇರೆ ಬೇರೆ ಸಮಾಜಗಳನ್ನು ನೋಡ್ತಾ ಬಂದರೆ ಹೆಣ್ಣು ಮಕ್ಕಳ ಶುದ್ಧತೆಯ ಹೆಸರಿನಲ್ಲಿ ನಾನಾ ರೀತಿಯ ಆಚರಣೆಗಳನ್ನು ಜಾರಿಯಲ್ಲಿ ತಂದಿರುವುದು, ಅದನ್ನು ಅನುಸರಿಸುತ್ತಿರುವುದು, ಇದರಿಂದ ಹೆಣ್ಣು ಮಕ್ಕಳು ಸತತವಾಗಿ ದೌರ್ಜನ್ಯಕ್ಕೆ ಒಳಗಾಗುತ್ತಿರುವುದನ್ನು ನಾವು ನೋಡಿದ್ದೀವಿ.
ಇಂದು ವಿಶ್ವ ಆರೋಗ್ಯ ಸಂಸ್ಥೆ ಇದರ ಬಗ್ಗೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಇಂಥ ಕೃತ್ಯಗಳು ನಡೆದಿದ್ದ ಹಾಗೆ ಇದರ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನು ಜನಸಾಮಾನ್ಯರಿಗೆ ನೀಡ್ತಾ ಬಂದಿದೆ. ಇದರಿಂದಾಗಿ ಲಕ್ಷಾಂತರ ಜನ ಇದರಿಂದ ಪ್ರಭಾವಿತರಾಗಿ ಇದರ ಅರಿವನ್ನು ಪಡೆದುಕೊಂಡು ಈ ಥರದ ಆಚರಣೆಗಳನ್ನು ನಿಷೇಧಿಸ್ತಾ ಇದ್ದಾರೆ. ಎಲ್ಲಿ ನೋಡ್ತಾ ಇದ್ದಾರೆ ಅಂಥ ಕಡೆ ಅದನ್ನು ವಿರೋಧಿಸ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ದೈಹಿಕವಾಗಿ ದೇಹದ ಬಗ್ಗೆ ಲೈಂಗಿಕ ಶಿಕ್ಷಣ ಅತ್ಯಗತ್ಯ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸುತ್ತೆ. ಕಾರಣ ನಮ್ಮ ದೇಹ, ಅದರಲ್ಲಿರುವ ಅಂಗಾಂಗಗಳು, ಅದರಲ್ಲಿ ಬಿಡುಗಡೆಯಾಗುವ ಹಾರ್ಮೋನುಗಳು, ಅವುಗಳ ಕೆಲಸ, ಅದನ್ನು ಯಾವ ರೀತಿ ಶುದ್ಧವಾಗಿ ನಾವು ಆರೋಗ್ಯ ರೀತಿಯಲ್ಲಿ ಕಾಪಾಡ್ಕೋಬೇಕು, ಯಾವ ರೀತಿಯ ರೋಗಗಳು ಬರದಿದ್ದ ಹಾಗೆ ನಾವು ಅದನ್ನು ತಡೆಗಟ್ಕೊಳ್ಬೇಕು, ಇದರ ಬಗ್ಗೆ ಜನಸಾಮಾನ್ಯರಿಗೆ ಎಲ್ಲರಿಗೂ ಸಂಪೂರ್ಣವಾದ ಮಾಹಿತಿಯ ಅಗತ್ಯ ಇದೆ ಎನ್ನುವುದು ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಅಭಿಪ್ರಾಯ. ಹಾಗಾಗಿ ಶಿಕ್ಷಣದಲ್ಲಿ ಲೈಂಗಿಕ ಶಿಕ್ಷಣವೂ ಸಹ ಬಹಳ ಮುಖ್ಯವಾದುದು. ಮಕ್ಕಳನ್ನು ಸರಿದಾರಿಗೆ ತರಲು, ಅವರಲ್ಲಿ ಒಂದು ವೈಚಾರಿಕತೆಯನ್ನು ಬೆಳೆಸಲು, ಅವರಲ್ಲಿ ಒಂದು ಅವೇರ್ನೆಸ್ ಹೆಚ್ಚಿಸಲು ಈ ಥರದ ವಿಚಾರಗಳನ್ನು ಮಕ್ಕಳಿಗೆ ವೈಜ್ಞಾನಿಕ ದೃಷ್ಟಿಕೋನದಿಂದ ತಿಳಿಸುವುದು ಸಮಾಜದ ಒಂದು ಆದ್ಯ ಕರ್ತವ್ಯ ಅಂತ ಹೇಳಬಹುದು. ನಮಸ್ಕಾರ.